ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ತಂದಿರೋ ರೆಸಿಪಿ ಮೆಂತೆ ಬಾತ್. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು ಆನಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ, 1/4 ಕಪ್ಪಷ್ಟು ಹಸಿ ಬಟಾಣಿ, ಒಂದು ಟೊಮೆಟೊ, 4ರಿಂದ 5 ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು. ಸೊ ಅದಕ್ಕೆ ಮಸಾಲೆಗೆ ಬೇಕಾಗಿರೋದು ಚಕ್ಕೆ, 4 ಲವಂಗ, 2 ಏಲಕ್ಕಿನ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ 1/4 ನಾನು ರೈಸನ್ನು ನೆನೆಸಿಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸೊ ಇಲ್ಲಿ 1 ಟೀ ಸ್ಪೂನಷ್ಟು ಒಂದು ಆಯಿಲ್ ಹಾಕ್ಕೊಂಡಿದ್ದೀನಿ, ಪ್ಲಸ್ಸು ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಲರ್ ಚೇಂಜ್ ಗೊತ್ತಾಗ್ತಿದೆ ನಿಮಗೆ ಅಲ್ಲಿ. ಸೊ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಆಗಿರುತ್ತೆ. ಸೊ ಹಾಗಾಗಿ 1/4 ಸ್ಪೂನಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಮಸಾಲೆದು ಏಲಕ್ಕಿ, ಚಕ್ಕೆ, ಲವಂಗ ಪ್ಲಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ನಾನು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಆ ಎಣ್ಣೆಯಲ್ಲಿ ಗ್ರೀನ್ ಚಿಲ್ಲಿ ಹಾಕಿ, ನೋಡಿ ನಾನು 4ರಿಂದ 5 ಮೆಣಸಿನ್ಕಾಯಿ ಹಾಕಿದ್ದೀನಿ, ನೀವು ಖಾರ ನೋಡ್ಕೊಂಡು ಹಾಕಿ. ಸೊ ಇವಾಗ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಟೊಮೆಟೊನ ಹಾಕಿದ್ದೀನಿ. ಈ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಹಸಿ ಬಟಾಣಿ ಇರೋದ್ರಿಂದ ಹಾಕಿದ್ದೀನಿ, ನೀವು ಬೇಕಿದ್ದರೆ ಒಣ ಬಟಾಣಿನ ಓವರ್ನೈಟ್ ನೆನೆಸಿಟ್ಟು ಕೂಡ ನೀವು ಹಾಕೋಬೋದು. ಸೊ ಈ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು. ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದಲ್ಲ ಮೆಂತ್ಯ ಸೊಪ್ಪನ್ನು, ಆ ಮೆಂತ್ಯ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಅದು ಇಡೀದು ಹಾಗೆ ಹಾಕೋದ್ರಿಂದ, ಎಲೆಯಲ್ಲಿ ಹಾಕೋದ್ರಿಂದ ಅದು ಹಾಗೆ ಮಕ್ಕಳೆಲ್ಲ ಆಚೆ ತೆಗೆದಿಟ್ಬಿಡ್ತಾರೆ. ಸೊ ಅದಕ್ಕೆ ಅದು ನೀಟಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟಿಗೆ. ಹಾಗಾಗಿ ಸೊ ಈಗ ಸೊಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ನೋಡಿ, ಈ ಥರ ಸೊಪ್ಪಿಂದ ನೀವು ಪಲಾವ್ ಮಾಡ್ಬೋದು, ಮೆಂತ್ಯ ಪರೋಟ ಮಾಡ್ಬೋದು, ಸೊ ಮೆಂತ್ಯ ಒಂದು ಸಾಗು ಥರ ಮಾಡ್ಬೋದು. ಸೊ ಪ್ಲಸ್ಸು ಒಂದು ದಾಲ್ ಥರ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಮೆಂತ್ಯ ಪರೋಟ ಮಾಡಿದ್ದೀನಿ, ಇನ್ನೊಂದು ರೆಸಿಪಿನ ಅದನ್ನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಥರ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಡಾಕ್ಟ್ರು ಕೂಡ ಎಲ್ಲ ಸೊಪ್ಪು ತಿನ್ನಬೇಕು ಅಂತಾರೆ. ಈ ಥರ ರೆಸಿಪಿ ಮಾಡಿ ಮಕ್ಕಳು ಮನೇಲೆಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿ ಕೂಡ ನೀವು ಮಾಡ್ಕೋಬೋದು. ಸೊ ಎಲ್ಲ ತುಂಬ ಬೇಜಾರಾದಾಗ ನೈಟ್ ಡಿನ್ನರಿಗೆ ಕೂಡ ನೀವು ಇದನ್ನು ರೆಸಿಪಿನ ಮಾಡ್ಕೋಬೋದು. ಸೊ ಅದನ್ನ ಸೋನಾ ಮಸೂರಿ ರೈಸ್ಗೆ 1 ಕಪ್ಪಿಗೆ 2 ಕಪ್ಪಿನ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 1/4 ಕಪ್ ತೊಗೊಂಡಿದ್ದರಿಂದ 2.5 ಕಪ್ ನೀರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಅಲ್ಲಿ ಸಾಲ್ಟನ್ನು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ, ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಇರೋದು ಸಿಂಪಲ್ ಆಗಿರುವಂಥ ಒಂದು ಮೆಂತ್ಯ ಬಾತು. ಸೊ ಎಲ್ಲರೂ ಇಷ್ಟಪಡ್ತೀರಾ, ನೀವು ಟ್ರೈ ಮಾಡಿ ಮನೆಯಲ್ಲಿ. ಸೊ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ. ಸೊ ನೋಡಿ, ಸ್ವಲ್ಪ ಕುದಿ ಬಂದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ, ಈ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. 2 ವಿಷಲ್ನ ಹಾಕಿಸ್ಕೋತಾ ಇದ್ದೀನಿ. ಜಾಸ್ತಿ ಹಾಕಿಸ್ಕೋಕೆ ಹೋಗ್ಬೇಡಿ, ಮೆತ್ತಗಾಗ್ಬಿಡುತ್ತೆ. ತುಂಬ ಮೆತ್ತಗಾದ ಚೆನ್ನಾಗಿರಲ್ಲ. ಸ್ವಲ್ಪ ಉದುರಾಗಿದ್ದರೆ ತಿನ್ನೋಕ್ಕೂ ಕೂಡ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ, ಮೆಂತ್ಯ ಬಾತ್ ರೆಡಿಯಾಗಿದೆ. ಸೊ ಸ್ವಲ್ಪ ಎಲ್ಲ ಅದು ಎಲೆ ಎಲ್ಲ ಸ್ವಲ್ಪ ಮೇಲೆ ಬಂದಿದೆ ಅಲ್ವಾ. ಸೊ ಅದಕ್ಕೆ ನೀಟಾಗಿ ಅದನ್ನು ಕಲಿಸ್ಕೊಡಿ. ಸೊ ಮೇಲೆ ಕೆಳಗೆ ಮಾಡಿದ್ರೆ ಎಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಸೊ ಒಂದು ಮಿಕ್ಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ತಿನ್ನಬೇಕು ಅನಿಸಿದೆ. ಸೊ ನೀವು ಲೇಟ್ ಮಾಡಬೇಡಿ, ಟ್ರೈ ಮಾಡಿ ಮನೆಯಲ್ಲಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಹೀಗೆ ಹೊಸ ರೆಸಿಪಿಗಳಿಗೆ ನಿಮಗೆ ನೋಡಬೇಕಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.